ಗುರುಭ್ಯೋ ನಮಃ. ಹರಿ ಓಂ. ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ಈ ಸಂಚಿಕೆಯಲ್ಲಿ ಯಾವ ದಿಕ್ಕಿನ ಸೈಟ್ಗಳು ಉತ್ತಮ ಅನ್ನೋದನ್ನ ತಿಳಿಸ್ತಾನೆ. ಒಬ್ಬ ವಾಸ್ತುಗಾರನಿಗೆ ಜ್ಯೋತಿಷ್ಯದ ಜ್ಞಾನ ಇರಬೇಕು, ಹಾಗೆಯೇ ಡಿಗ್ರಿ ಕೂಡ ತಿಳ್ಕೊಂಡಿರಬೇಕು. ನಾವು ಸೈಟ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಯಾವ ದಿಕ್ಕಿನ ಸೈಟ್ ಸೆಲೆಕ್ಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ಹೇಳಬೇಕು ಹೋದರೆ ಖಗೋಳಶಾಸ್ತ್ರದ ಬಗ್ಗೆನೂ ತಿಳ್ಕೊಂಡಿರಬೇಕು. ನಾವು ಗ್ಲೋಬ್ ಅಂತ ಹೇಳಿದ್ರಿ, ಭೂಮಿ ರೌಂಡ್ ಆಗಿರುತ್ತೆ. ನಮ್ಮ ಭೂಮಿ 23.5 ಡಿಗ್ರಿಗೆ ಟಿಲ್ಟ್ ಆಗಿರುತ್ತೆ, ಅಂದರೆ ಕ್ರಾಸ್ ಆಗಿರುತ್ತೆ. ಭೂಮಿ ನೇರವಾಗಿ ಧ್ರುವ ನಕ್ಷತ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಉತ್ತರ ದಕ್ಷಿಣ ದಿಕ್ಕಿಗೆ ಭೂಮಿ ಒಂದು ಇಮ್ಯಾಜಿನರಿ ಲೈನ್ ಅಂತ ಹೇಳ್ತಿರಲ್ಲ, ಆ ಲೈನಲ್ಲಿ ಇರುತ್ತೆ. ಭೂಮಿ ತನ್ನನ್ನು ಸುತ್ತುತ್ತಾ ಸೂರ್ಯನ ಸುತ್ತಾ ಇರುತ್ತೆ. ಈ ಸುತ್ತೋದ್ರಿಂದ ನಮಗೆ ಹಗಲು ರಾತ್ರಿ ಉಂಟಾಗುತ್ತೆ. ಈ ಹಗಲು ರಾತ್ರಿ ಉಂಟಾಗೋದ್ರಿಂದ ಬೆಳಗ್ಗೆ ಇರುವಂಥ ಪೂರ್ವ, ಸಾಯಂಕಾಲ ಆದರೆ ಪಶ್ಚಿಮ ಆಗುತ್ತೆ. ಇದು ನಿಮಗೆ ಇದ್ರ ಬಗ್ಗೆ ಜಿಯೋಗ್ರಫಿ ಬಗ್ಗೆ ತಿಳ್ಕೊಂಡವ್ರಿಗೆ ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಆ ರೀತಿ ತಿರುಗೋದ್ರಿಂದ ಪೂರ್ವ ಪಶ್ಚಿಮ ಅಲ್ಲಿ ಬದಲಾಗ್ತಾ ಇರುತ್ತೆ. ಈ ಉತ್ತರ ಹೀಗೆ ಏನು ಕನೆಕ್ಟ್ ಆಗಿರುತ್ತೆ ಧ್ರುವ ನಕ್ಷತ್ರಕ್ಕೆ, ಉತ್ತರ ದಕ್ಷಿಣ ಹಾಗೇ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಬದಲಾಗೋದಿಲ್ಲ. ಈಗ ನಿಮಗೆ ಇದ್ರ ಬಗ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಆದರೆ ಉತ್ತರವಾಗೇ ಇರುತ್ತೆ, ಅದು ದಿಕ್ಕು ಬದಲಾಗಲ್ಲ. ದಕ್ಷಿಣ ದಿಕ್ಕಾಗೇ ಇರುತ್ತೆ, ಅದು ಕೂಡ ಬದಲಾಗೋದಿಲ್ಲ. ಈಗ ಆ ಒಂದು ಕಾನ್ಸೆಪ್ಟ್ ಮೇಲೆ, ಆ ಒಂದು ಫಾರ್ಮುಲಾ ಮೇಲೆ ನಾವು ಯಾವ ದಿಕ್ಕು ಬೆಸ್ಟ್ ಅನ್ನೋದಾದರೆ ಫಸ್ಟು ಎ ಗ್ರೇಡ್ ಲೆಕ್ಕದಲ್ಲಿ ಹೋಗೋಣ. ಎ ಗ್ರೇಡ್ ಉತ್ತರ ದಿಕ್ಕಿನ ಸೈಟು, ಹಾಗೆಯೇ ದಕ್ಷಿಣ ದಿಕ್ಕು ಯಮನ ದಿಕ್ಕು. ಆ ರೀತಿ ದಕ್ಷಿಣ ದಿಕ್ಕು ಬೇಡ ಅಂತ ಕೆಲವರು ಅಪಪ್ರಚಾರ ಮಾಡ್ತಾರೆ, ಅದ್ರ ಬಗ್ಗೆ ಮೂಢನಂಬಿಕೆ ಇದೆ. ಈ ದಕ್ಷಿಣನನ್ನು ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಡಿಗ್ರಿ ಚೆನ್ನಾಗಿದ್ದು ಆ ದಕ್ಷಿಣದಲ್ಲಿ ಮನೆ ಕಟ್ಟಿಕೊಂಡು ಬದುಕಿದ್ದೇ ಆದಲ್ಲಿ ರಾಜ ವೈಭೋಗದಿಂದ ಬದುಕಿ ಬಾಳಬಹುದು ದಕ್ಷಿಣದಲ್ಲಿ. ಬಿ ಗ್ರೇಡ್ ದಕ್ಷಿಣ, ಹಾಗೆ ಸಿ ಗ್ರೇಡು ಪೂರ್ವ, ಹಾಗೆ ಕೊನೆಯದಾಗಿ ಪಶ್ಚಿಮ. ಇದು ವೈಜ್ಞಾನಿಕ ತಲಹದಿ ಮೇಲೆ ಹೇಳ್ತಾ ಇರೋದು. ಒಂದು ಸೈಂಟಿಫಿಕ್ ರೀಸನ್. ನಮ್ಮ ಜನ ಯಾವಾಗ ಏನು ಕೇಳಿದ್ರು ಒಂದು ಸಾಕ್ಷಿ ಕೇಳ್ತಾರೆ, ಸೈಂಟಿಫಿಕ್ ರೀಸನ್ ಕೇಳ್ತಾರೆ. ಎ ಬಿ ಸಿ ಡಿ ಈ ಗ್ರೇಡ್ಗಳಲ್ಲಿ ನಿಮಗೆ ತಿಳಿಸ್ತಾ ಇದೆ. ಉತ್ತಮ ದಿಕ್ಕು, ಅತ್ಯುತ್ತಮ ದಿಕ್ಕು ಅಂದರೆ ಉತ್ತರ, ನೆಕ್ಸ್ಟು ದಕ್ಷಿಣ, ಪೂರ್ವ, ಪಶ್ಚಿಮ. ನೀವು ಯಾವುದೇ ದಿಕ್ಕಿನ ಸೈಟ್ ತೊಗೊಂಡ್ರೂ ತೊಂದರೆ ಇಲ್ಲ. ಆದರೆ ಡಿಗ್ರಿ ಅನ್ನೋದು, ಡಿಗ್ರಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಡಿಗ್ರಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ಅದು ಪೂರ್ವಕ್ಕೆ 90 ಡಿಗ್ರಿ ಪ್ಲಸ್ ಆರ್ ಮೈನಸ್ 8 ಡಿಗ್ರಿ, ಓಕೆನಾ? ಹಾಗೆ ಉತ್ತರಕ್ಕೆ 0 ಡಿಗ್ರಿ ಇರಬೇಕು, ಪ್ಲಸ್ ಆರ್ ಮೈನಸ್ 8 ಡಿಗ್ರಿ.
ಈ ರೀತಿ ಇದ್ದರೆ ಉತ್ತಮ. ನೀವು ಯಾವುದೇ ದಿಕ್ಕಿನ ಸೈಟ್ ತೆಗೆದುಕೊಂಡ್ರೂ ತೊಂದರೆ ಇಲ್ಲ, ಆದರೆ ಡಿಗ್ರಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ, ನಿಮಗೆ ಈ ಸೈಟು ಯಾವ ಡೈರೆಕ್ಷನ್ ತೊಗೊಂಡ್ರೆ ಯಾವ ದಿಕ್ಕಿನ ಸೈಟು ಉತ್ತಮ ಅಂತ ನಿಮಗೆ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮಲ್ಲಿರುವಂಥ ಈ ಒಂದು ಒಳ್ಳೆಯ ವಿಚಾರಗಳನ್ನೆಲ್ಲ ಶೇರ್ ಮಾಡ್ತಾ ಬನ್ನಿ. ಯಾವುದಾದೋ ವಿಡಿಯೋಗಳನ್ನ ನೋಡ್ತೀರಾ, ಶೇರ್ ಮಾಡ್ತೀರಾ, ಈ ಥರದ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ನಿಮಗೂ ಉಪಯೋಗ ಆಗುತ್ತೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹೆಚ್ಚಾಗಿ ಅಂತ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.